ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಡ್ರೀಮ್ ವೀಲ್ಸ್ ಕನ್ನಡ. ಇವತ್ತು ನಾವು ನೋಡೋಕೆ ಹೋಗ್ತಾ ಇರ್ತಕ್ಕಂಥ ಟಾಪಿಕ್ ಬಂದು ಬೆಸ್ಟ್ ಆಫ್ ರೋಡ್ ಆ್ಯಂಡ್ ಸಿಟಿ ಡ್ರೈವಿಗೆ ಬೇಕಾಗಿರೋ ಕಾರ್ ಬಗ್ಗೆ ನೋಡೋಕೆ ಹೋಗ್ತಾ ಇದ್ದೀವಿ. ಮತ್ತು ಫ್ಯಾಮಿಲಿ ಕಾರ್ ಮಾಡ್ಕೊಳ್ಬೋದು. ಇದನ್ನು ಮಹೀಂದ್ರ ಸ್ಕಾರ್ಪಿಯೋ ಎನ್. ಈ ಕಾರ್ ಬಂದು ಆಫ್ ರೋಡ್ ಆಗಿ ಇರುತ್ತೆ ಮತ್ತು ಫ್ಯಾಮಿಲಿಗೆ ಒಳ್ಳೆ ಗಾಡಿ ಅಂತಲೇ ಹೇಳ್ಬೋದು. 7 ಸೀಟರ್ ಆಗಿರುತ್ತೆ. ಈ ಮಹೀಂದ್ರ ಸ್ಕಾರ್ಪಿಯೋ ಎನ್ ಬಗ್ಗೆ ನೋಡೋದಾದರೆ ಇದರ ಇಂಜಿನ್ ಟ್ರಾನ್ಸ್ಮಿಷನ್ ಟೈಪ್ ಬಂದು ಇದರ ಇಂಜಿನ್ ಬಂದು 2198 cc ಹೊಂದಿರುತ್ತೆ. ಇದರ ಮ್ಯಾಕ್ಸ್ ಪವರ್ ಬಂದು 172 bhp ಆಗಿರುತ್ತೆ. ಮತ್ತು ಇದರ ಟಾರ್ಕ್ ಬಂದು 370 Nm ಟಾರ್ಕ್ ಇರುತ್ತೆ ಅಂತಲೇ ಹೇಳ್ಬೋದು. ಮತ್ತು ಈ ಕಾರಲ್ಲಿ ಟ್ರಾನ್ಸ್ಮಿಷನ್ ಟೈಪ್ ಬಂದು ಮ್ಯಾನ್ಯುವಲ್ ಆಗಿರುತ್ತೆ. ಮತ್ತು ಟರ್ಬೋ ಚಾರ್ಜರ್ ಕೂಡ ಹೊಂದಿರುತ್ತೆ. ಮತ್ತು 4 ಸಿಲಿಂಡ್ರ್ ಹೊಂದಿರುತ್ತೆ. 6 ಸ್ಪೀಡ್ ಗೇರ್ ಬಾಕ್ಸ್ ಇರುತ್ತೆ ಈ ಕಾರಲ್ಲಿ ಅಂತಲೇ ಹೇಳ್ಬೋದು, ಮ್ಯಾನ್ಯುವಲ್ ಆಗಿರೋದ್ರಿಂದ. ಮತ್ತು ಇದರ ಫ್ಯೂಯಲ್ ಪರ್ಫಾರ್ಮೆನ್ಸ್ ನೋಡೋದಾದರೆ ಫ್ಯೂಯಲ್ ಟೈಪ್ ಬಂದು ಡೀಸೆಲ್ ಆಗಿರುತ್ತೆ. ಮತ್ತು ಫುಲ್ ಟ್ಯಾಂಕ್ ಕೆಪಾಸಿಟಿ ಬಂದು 57 ಲೀಟ್ರ್ ಹೊಂದಿರುತ್ತೆ ಅಂತಲೇ ಹೇಳ್ಬೋದು. ಮತ್ತು ಇದರ ಟಾಪ್ ಸ್ಪೀಡ್ ನೋಡೋದಾದರೆ 165 ಹೋಗುತ್ತೆ ಅಂತಲೇ ಹೇಳ್ಬೋದು. ಇದೊಂದು ಒಳ್ಳೆಯ ವಿಷಯ. ಮತ್ತು ಇದರ ಬೆಲ್ಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಮತ್ತು ಇದರ ಸಸ್ಪೆನ್ಸನ್ಸ್ ನೋಡೋದಾದರೆ ಫ್ರಂಟ್ ಸಸ್ಪೆನ್ಷನ್ ಬಂದು ಡಬಲ್ ವಿಶ್ ಬೋನ್ ಸಸ್ಪೆನ್ಷನ್ಸ್ ಹೊಂದಿರುತ್ತೆ. ಮತ್ತು ರೇಸ್ ಸಸ್ಪೆನ್ಷನ್ ಬಂದು ಪೆಂಟಾಲಿಕ್ ಸಸ್ಪೆನ್ಷನ್ಸ್ ಹೊಂದಿರುತ್ತೆ ಅಂತಲೇ ಹೇಳ್ಬೋದು. ಇದರ ಸ್ಟೇರಿಂಗ್ ಟೈಪ್ ಬಂದು ಎಲೆಕ್ಟ್ರಿಕ್ ಆಗಿರುತ್ತೆ. ಮತ್ತು ಫ್ರಂಟ್ ಬ್ರೇಕ್ ಬಂದು ವೆಂಟಿಲೇಟೆಡ್ ಡಿಸ್ಕು, ರೇರ್ ಕೂಡ ವೆಂಟಿಲೇಟೆಡ್ ಡಿಸ್ಕ್ ಆಗಿರುತ್ತೆ. ಮತ್ತು ಇದರ ಬೂಟ್ ಸ್ಪೇಸ್ ಕೆಪಾಸಿಟಿ ಬಂದು 440 ಲೀಟ್ರ್ ಹೊಂದಿರುತ್ತೆ ಅಂತಲೇ ಹೇಳ್ಬೋದು. ತುಂಬ ದೊಡ್ಡ ಸ್ಪೇಸೇ ಇರುತ್ತೆ. ಮತ್ತು ಸೀಟಿಂಗ್ ಕೆಪಾಸಿಟಿ ಬಂದು 6ರಿಂದ 7 ಸೀಟ್ ಇರುತ್ತೆ, 7 ಸೀಟ್ ಇರುತ್ತೆ. ಇದರಲ್ಲಿರ್ತಕ್ಕಂಥ ಡೋರ್ಸ್ ಬಂದು 5 ಡೋರ್ಸ್ ಹೊಂದಿರುತ್ತೆ ಅಂತಲೇ ಹೇಳ್ಬೋದು. ಮತ್ತು ಇದರ ಕಂಫರ್ಟ್ ಮತ್ತು ಕಮ್ಯುನಿಕೇಷನ್ಸ್ ನೋಡೋದಾದರೆ ಪವರ್ ಸ್ಟೇರಿಂಗ್ ಹೊಂದಿರುತ್ತೆ. ಪವರ್ ವಿಂಡೋಸು ಫ್ರಂಟು ಮತ್ತು ರೇರು, ಏರ್ ಕಂಡೀಷ್ನರು, ಹೀಟರು, ಅಡ್ಜಸ್ಟಬಲ್ ಸ್ಟೇರಿಂಗು ಮತ್ತು ಅಡ್ಜಸ್ಟಬಲ್ ಸೀಟಿಂಗು. ಮತ್ತು ಈ ಕಾರಲ್ಲಿ ಅಡ್ಜಸ್ಟಬಲ್ ಹೆಡ್ರೆಸ್ಟು, AC ವೆಂಟ್ಸು, ಪಾರ್ಕಿಂಗ್ ಸೆನ್ಸರ್ಸು ರೇರ್ ಇರುತ್ತೆ, ಫ್ರಂಟ್ ಇರೋದಿಲ್ಲ. ಮತ್ತು USB ಚಾರ್ಜರು ಫ್ರಂಟು ಮತ್ತು ರೇರು 2 ಕಡೆಯೂ ಇರುತ್ತೆ. ಮತ್ತು ಇಂಟೀರಿಯರಲ್ಲಿ ಟ್ಯಾಕೋಮೀಟರು ಮತ್ತು ಡಿಜಿಟಲ್ ಕ್ಲಸ್ಟರ್ ಇರುತ್ತೆ, ಸೆಮಿಯಾಗಿರುತ್ತೆ ಡಿಜಿಟಲ್ ಕ್ಲಸ್ಟರ್ ಬಂದು. ಮತ್ತು ಈ ಕಾರಲ್ಲಿ ಎಕ್ಸ್ಟೀರಿಯರಲ್ಲಿ LED ಹೆಡ್ಲೈಟ್ಸ್ ಇರುತ್ತೆ ಅಂತಲೇ ಹೇಳ್ಬೋದು. ಮತ್ತು ಫಾಗ್ ಲೈಟ್ಸ್ ಇರೋದಿಲ್ಲ. ಬೂಟ್ ಓಪನಿಂಗ್ ಬಂದು ಮ್ಯಾನ್ಯುವಲ್ ಆಗಿರುತ್ತೆ. ವೀಲ್ ಸೈಜ್ ಬಂದು 17 ಇಂಚು. ಇದರ ಟೈರ್ ಬಂದು 245/65 ಆಗಿರುತ್ತೆ. ಮತ್ತು ಟ್ಯೂಬ್ಲೆಸ್ಸು ರೇಡಿಯಲಿ 2 ಇರುತ್ತೆ. ಮತ್ತು ಆಂಟಿನ ಕೂಡ ಇರುತ್ತೆ ಈ ಕಾರಲ್ಲಿ. ಮತ್ತು ಸನ್ರೂಫ್ ಕೂಡ ಇರುತ್ತೆ, ಸಿಂಗಲ್ ಪೇನು. ಮತ್ತು LED ಹೆಡ್ಲೈಟ್ಸು, LED ಟೈಲ್ ಲೈಟ್ಸ್ ಹೊಂದಿರುತ್ತೆ. LED ಫಾಗ್ ಲೈಟ್ಸ್ ಇರೋದಿಲ್ಲ ಇದರಲ್ಲಿ. ಮತ್ತು ಇದರಲ್ಲಿ ಸಿಲ್ವರ್ ಫ್ರಂಟ್ ಗ್ರಿಲ್ಸ್ ಹೊಂದಿರುತ್ತೆ. ಮತ್ತು ಇದರ ಸೇಫ್ಟಿ ವಿಚಾರ ನೋಡೋದಾದರೆ ಆಂಟಿ ಲಾಕ್ಸ್ ಬ್ರೇಕಿಂಗು, ಸೆಂಟ್ರಲ್ ಲಾಕಿಂಗು, ಚೈಲ್ಡ್ ಸೇಫ್ಟಿ ಲಾಕ್ಸು ಮತ್ತು 2 ಏರ್ ಬ್ಯಾಗ್ ಇರುತ್ತೆ ಅಂತಲೇ ಹೇಳ್ಬೋದು. ಡ್ರೈವರ್ ಮತ್ತು ಪಕ್ಕದಲ್ಲಿರೋ ಪ್ಯಾಸೆಂಜರ್ಗೆ ಹಿಂದೆ ಯಾವುದೇ ಏರ್ ಬ್ಯಾಗ್ ಇರೋದಿಲ್ಲ. ಮತ್ತು ಈ ಕಾರಲ್ಲಿ ಸ್ಪೀಡ್ ಅಲರ್ಟ್ ಕೊಡುತ್ತೆ. 360 ಕ್ಯಾಮ್ರಾ ಕೂಡ ಇರೋದಿಲ್ಲ. ಮತ್ತು ಈ ಕಾರ್ನ ಎಂಟರ್ಟೈನ್ಮೆಂಟ್ ಮತ್ತು ಕಮ್ಯುನಿಕೇಷನ್ ನೋಡೋದಾದರೆ ರೇಡಿಯೋ, ಸ್ಪೀಕರ್ಸು ಫ್ರಂಟು ಮತ್ತು ರೇರು 2 ಕಡೆಯೂ ಇರುತ್ತೆ. ಇಂಟಿಗ್ರೇಟೆಡ್ 2D ಆಡಿಯೋ ಹೊಂದಿರುತ್ತೆ. ಮತ್ತು ಈ ಕಾರಲ್ಲಿ ವೈರ್ಲೆಸ್ ಫೋನ್ ಚಾರ್ಜಿಂಗ್ ಇರೋದಿಲ್ಲ. ಬ್ಲೂಟೂತ್ ಕನೆಕ್ಟಿವಿಟಿ, ಟಚ್ ಸ್ಕ್ರೀನ್ ಇರುತ್ತೆ. ಈ ಟಚ್ ಸ್ಕ್ರೀನ್ ಸೈಜ್ ಬಂದು 8 ಇಂಚ್ ಆಗಿರುತ್ತೆ. ಕನೆಕ್ಟಿವಿಟಿ ಬಂದು ಆಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ 2 ಇರುತ್ತೆ. ಮತ್ತು ಈ ಕಾರಲ್ಲಿ 4 ಸ್ಪೀಕರ್ಸ್ ಇರುತ್ತೆ ಅಂತಲೇ ಹೇಳ್ಬೋದು. ಮತ್ತು USB ಪೋರ್ಟ್ಸ್ ಕೂಡ ಇರುತ್ತೆ. ಮತ್ತು ಈ ಕಾರಲ್ಲಿ ADAS ಫ್ಯೂಚರ್ ಇನ್ನೂ ಬಂದಿಲ್ಲ. ಈ ಕಾರ್ ಪ್ರೈಸ್ ನೋಡೋದಾದರೆ 16 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಡೀಸೆಲ್ ಇಂಜಿನ್ದು. ಮತ್ತು ಈ ಕಾರ್ ಮಾತ್ರ ಸೂಪರಾಗಿದೆ ಅಂತಲೇ ಹೇಳ್ಬೋದು. ಆಫ್ ರೋಡ್ ಕಾರ್ ಕೂಡ ಆಗಿರುತ್ತೆ ಇದು. ಮತ್ತು ಸಿಟಿ ಡ್ರೈವ್ಗೂ ಒಳ್ಳೆ ಗಾಡಿ ಅಂತಲೇ ಹೇಳ್ಬೋದು. ಫ್ಯಾಮಿಲಿ ಕಾರ್ ಕೂಡ ಆಗುತ್ತೆ ಇದು. ಇದಿಷ್ಟು ಮಹೀಂದ್ರ ಸ್ಕಾರ್ಪಿಯೋ ಎನ್ ಮಾಹಿತಿಯಾಗಿತ್ತು. ಈ ಮಾಹಿತಿ ನಿಮಗೇನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿ ವಿಡಿಯೋಸ್ ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. Yeah.